ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ 9. ನಮ್ಮ ಚಾನಲ್ನ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಮಗೆ ಪ್ರೋತ್ಸಾಹನ ಕೊಡಿ. ಈಗ ಕತೆಗೆ ಹೋಗೋಣ. ಅರೆ ಮೀರಾ, ಒಳಗಿಂದ ಲಾಕ್ ಆಗಿದೆ. ಇವಳು ಹಾಸಿಗೆ ಮೇಲೂ ಕಾಣ್ತಾ ಇಲ್ಲ, ವಾಶ್ರೂಮಲ್ಲಿ ಕೂಡ ಲೈಟ್ ಆನ್ ಮಾಡಿಲ್ಲ ಅಂತ ಮಲಗಿದ್ದ ಜಾಗದಿಂದ ಮೇಲೆದ್ದು ಇಳಿದು ಕೆಳಗೆ ಬಂದ ಏಜೆ. ನೋಡಲು ಪಾಪ ಬರೀ ನೆಲದ ಮೇಲೆ ಮಲಗಿದ್ಲು. ಈ ಹುಡುಗಿಗೆ ಏನಾದರೂ ತಲೆ ಕೆಟ್ಟಿದೆಯಾ? ಈ ಕೊರೆವ ಚಳಿಯಲ್ಲಿ ಅದು ಬರೀ ನೆಲದ ಮೇಲೆ ಚಾಪೆ ದಿಂಬು ಕೂಡ ಹೊದಿಕೆ ಹೊದ್ದು ಕೂಡ ಮಲಗಿಲ್ಲ. ಏನಾದರೂ ಮಾಡ್ಕೊಳ್ಳಿ ಎಂದು ಸುಮ್ಮನೆ ಬೆಡ್ ಮೇಲೆ ಬಂದು ಉರುಳಿದ. ಏಜೆಗೆ ನಿದ್ದೆ ಬರ್ತಾ ಇರಲಿಲ್ಲ. ಆಗ ಮೀರಾನ ನೋಡಿ ಅವಳು ನಿದ್ದೆ ಮಾಡ್ತಾ ಇರೋದನ್ನ ಕಂಡವರಿಗೆ ರಾಕ್ಷಸಿ ಅಂತವಳು, ಕುಂಭಕರ್ಣನ ಮಗಳು, ಯಾವ ಗಳಿಗೆಯಲ್ಲಿ ಈ ಜೀವನದಲ್ಲಿ ಹಾಗೆ ನನ್ನ ರೂಮಿಗೆ ಕಾಲಿಟ್ಲೋ ಏನೋ, ನನ್ನ ನಿದ್ದೆಯನ್ನು ಕೂಡ ಇವಳೇ ಕಸ್ಕೊಳ್ಳುವ ಹಾಗೆ ಮಲಗಿದ್ದಾಳೆ ಎಂದು ಹೊದಿಕೆಯನ್ನು ತೆಗೆದು ಅವಳ ಮೇಲೆ ಹೊದಿಸಿ ನಂತರ ತಾನು ನಿದ್ದೆಗೆ ಜಾರಿದನು ಏಜೆ. ನಂತರ ಮೀರಾ ಎಂದಿನಂತೆ ಬೆಳಗ್ಗೆ ಬೇಗನೆ ಎದ್ದು ಎಚ್ಚರವಾಯಿತು. ಬೆಳಗ್ಗೆ ಬೇಗನೆ ಎದ್ದು ತನ್ನ ಮೇಲೆ ಇರುವ ಹೊದಿಕೆಯನ್ನು ನೋಡಿ ಇವಳಿಗೆ ಆಶ್ಚರ್ಯವಾಯಿತು. ಅರೆ, ಇದು ಇಲ್ಲಿ ಹೇಗೆ ಬಂತು? ಏಜೆ ಕಡೆಗೆ ನೋಡಲು ಅವನು ಹಾಗೆ ಮಲಗಿರುವುದನ್ನು ಕಂಡು ಇವಳ ಮುಖದ ಮೇಲೆ ನೆಮ್ಮದಿಯ ಮಂದಹಾಸ ಮೂಡಿತು. ಅಬ್ಬಾ, ಪರವಾಗಿಲ್ಲ, ಬರೀ ಕೋಪ ದುರಹಂಕಾರಿ ಅನ್ಕೊಂಡ್ಬಿಟ್ಟಿದೆ, ಅಲ್ಪ ಸ್ವಲ್ಪ ಕರುಣೆ ಸೌಹಾರ್ದತೆ ಕೂಡ ಇವನಿಗಿದೆ ಎಂದು ಮೇಲೆದ್ದು ಬ್ಲ್ಯಾಂಕೆಟ್ನ ತೆಗೆದು ಅವನಿಗೆ ಹೊದಿಸಿ, ನಿನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಎಂದು ನಗುತ್ತಾ ಬಟ್ಟೆಯನ್ನು ಹಿಡಿದು ಸ್ನಾನ ಮಾಡಿ ಫ್ರೆಶ್ ಆಗಿ ಕೆಳಗೆ ಇಳಿದು ಬಂದಳು ಮೀರಾ. ಮನೆ ಮುಂದೆ ರಂಗೋಲಿ ಹಾಕಿ ಹಾಗೆ ದೇವರ ಪೂಜೆಯನ್ನು ಮುಗಿಸಿ ಅಡುಗೆ ಮನೆಯಲ್ಲಿ ಬೆಳಗಿನ ತಿಂಡಿ ತಯಾರಿಯಲ್ಲಿ ನಿಂತಳು. ತಾನೇ ಅಲ್ಲಿಗೆ ಬಂದ ಹೇಮಾ ಅವರು ಅವಳ ಮುಖದಲ್ಲಿ ಯಾವುದೇ ನೋವು ಹಾಗೆ ಬೇಜಾರು ಕಾಣದೆ ನಗು ಕಂಡು ಸಾಧ್ಯ ಈ ಹುಡುಗಿಗೆ ಏನು ಬೇಸರ ಆಗುವ ಹಾಗೆ ಅವನು ನಡ್ಕೊಂಡಿಲ್ಲ ಎಂದು ಅವಳ ಬಳಿಗೆ ಬಂದು, ಗುಡ್ ಮಾರ್ನಿಂಗ್ ಮೀರಾ, ಇಷ್ಟು ಬೇಗ ಯಾಕೆ ಎದ್ದೆ? ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಿತ್ತು ಅಂತ ಹೇಳಲು, ಇಲ್ಲ ಅಮ್ಮ, ನನಗೆ ಬೆಳಗ್ಗೆ ಬೇಗನೆ ಎದ್ದು ಅಭ್ಯಾಸ ಇದೆ ಎಂದು ತಾನು ಅಮ್ಮನ ಮನೆಯಲ್ಲಿ ಕೂಡ ಬೇಗ ಕೆಲಸ ಮುಗಿಸಿ ಪಾರ್ಲರ್ಗೆ ಹೋಗ್ತಾ ಇದ್ನಲ್ವಾ, ಅದಕ್ಕೆ ಬೇಗ ಹೇಳುವುದು ನನಗೆ ಅಭ್ಯಾಸವಾಗಿ ಬಿಟ್ಟಿದೆ, ಹಾಗಾಗಿ ಅದೇ ಅಭ್ಯಾಸ ಎಂದು ಅವರಿಗೆ ಬಾದಾಮ್ ಹಾಲನ್ನ ಮಾಡಿ ಅವರ ಕೈಯಲ್ಲಿ ಇಟ್ಟಳು. ಅಷ್ಟರಲ್ಲಿ ಮನೆ ಕೆಲಸದ ರೂಪ ಕೂಡ ಬಂದು ಅಡುಗೆ ಮನೆ ಕೆಲಸಕ್ಕೆ ಸೇರಿದಳು. ಅವರೊಂದಿಗೆ ನಗುತ್ತಾ ತಾನು ಕೂಡ ತಿಂಡಿ ಮಾಡಲು ನಿಂತಳು. ವಿದ್ಯಾಗೆ ಗಂಟೆ 8 ಆದರೂ ಕೂಡ ಎಚ್ಚರನೇ ಇರಲಿಲ್ಲ. ಹರ್ಷ ಬಂದು ಎಬ್ಬಿಸಿ, ಅತ್ತಿಗೆ ಆಗಲೇ ಎದ್ದು ಅಡುಗೆ ಮನೆಯಲ್ಲಿ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ, ನಾನು ಕೂಡ ಜಾಗಿಂಗ್ನ ಮುಗಿಸಿ ಬಂದೆ, ನೀನು ಇನ್ನೂ ಕೂಡ ಮಲಗಿದ್ದೀಯಾ ಎನ್ನುವಷ್ಟರಲ್ಲಿ ವಿದ್ಯಾ ತಡಬಡಿಸಿ ಎದ್ದು ಫ್ರೆಶ್ ಆಗಿ ಹೊರಗೆ ಬಂದಾಗ ಎಲ್ಲರೂ ಕೂಡ ಒಟ್ಟಿಗೆ ತಿಂಡಿ ತಿನ್ನಲು ಕುಳಿತಿದ್ದರು. ಅಲ್ಲಿವರೆಗೆ ನಗುತ್ತಾ ಇದ್ದ ಮೀರಾ ಏಜೆ ಬಂದು ಕುಳಿತ ತಕ್ಷಣವೇ ಅವಳ ನಗು ನಿಂತಿತು. ಏಜೆ ಪುಟ್ಟ, ಇದೇನು ನೀನು ಇವತ್ತು ಶೂಟಿಂಗ್ಗೆ ಹೋಗ್ತಾ ಇರುವ ಹಾಗಿದೆ? ನೋಡು, ಮದುವೆಯಾಗಿ ನೆಟ್ಗೆ 1 ವಾರ ಕೂಡ ಕಳೆದಿಲ್ಲ, ಎಲ್ಲಾದರೂ ಹೊರಗೆ ಹೋಗೋದು ಬಿಟ್ಟು ಆಗಲೇ ಸಿನಿಮಾ ಶೂಟಿಂಗ್ ಅಂತ ಹೋಗ್ತೀಯಾ ಎಂದು ಅವನ ಮುಖವನ್ನು ನೋಡಲು, ಅಮ್ಮ, ನೀವು ಹೇಳ್ದಂತೆ ಅವಳನ್ನು ಸುತ್ಸೋಕೆ ನಾನು ಈ ಮದುವೆನ ಇಷ್ಟಪಟ್ಟು ಆಗಿದ್ದಲ್ಲ ಅಂತ ನಿಂಗೂ ಕೂಡ ಗೊತ್ತು, ಆಗಿದ್ದು ಆಗೋಯ್ತು, ನನ್ನ ತಲೆ ಮೇಲೆ ನಾನೇ ಕಲ್ಲನ್ನ ಹೇಳ್ಕೊಂಡು ಹಾಗಾಗಿದೆ ಅಂತ ಕೋಪದಲ್ಲಿ ಎಲ್ಲ ಆಗಿ ಹೋಗಿದೆ, ಈಗಲಾದರೂ ನನ್ನ ಪಡೆಗೆ ಬಿಟ್ಬಿಡಿ, ನಾನೀಗ ಹೊರಗಡೆ ಎಲ್ಲೂ ಹೋಗಲು ಸಾಧ್ಯ ಇಲ್ಲ, ನನಗೆ ಕೆಲವೊಂದು ಇಂಪಾರ್ಟೆಂಟ್ ಸೀನ್ ಶೂಟಿಂಗ್ ಇದೆ, ಬೇಕಾದರೆ ಇನ್ನೊಂದು ಜೋಡಿ ಇದೆಯಲ್ಲ ಅವರನ್ನು ಕಳುಹಿಸಿ, ನಂದೇನೂ ಅಭ್ಯಂತರ ಇಲ್ಲ ಎಂದು ತಿಂಡಿ ತಿಂದು ಕಾರ್ನ ಕೀ ತಗೊಂಡು ಅಮ್ಮ ಹಾಗೂ ಹರ್ಷಗೆ ಹೋಗಿ ಬರೋದಾಗಿ ತಿಳಿಸಿ ಹೊರಗೆ ಹೋದನು ಏಜೆ. ಮೀರಾ ಕಡೆ ತಿರುಗಿಯೂ ನೋಡಲಿಲ್ಲ ಏಜೆ. ಹೇಮಾ ಮೀರಾನ ಹೊರಗೆ ಕರೆಯುವಷ್ಟರಲ್ಲಿ ಕಾರು ಅಲ್ಲಿಂದ ಮರೆಯಾಗಿತ್ತು. ಈ ನಡವಳಿಕೆ ಮೀರಾ ಮನದಲ್ಲಿ ಮತ್ತಷ್ಟು ಕೋಪ, ಹಠ, ಆತಂಕವನ್ನು ಉಂಟು ಮಾಡಿತು. ಹೇಮಾ ಹರ್ಷನನ್ನ ಕರೆದು, ನಿಮ್ಮ ಅಣ್ಣ ನಾವು ಹೇಳಿದ ಮಾತ ಯಾವಾಗ ತಾನೇ ಕೇಳಿದ್ದಾನೆ, ಎಲ್ಲ ಅವನಂತೆ ಆಗಬೇಕು, ಅವನನ್ನು ನಾವು ಬದಲಾಯಿಸಲು ಆಗಲೇ ಇಲ್ಲ, ನೀವಿಬ್ಬರು ಸ್ವಲ್ಪ ದಿನ ಹೊರಗೆ ಹೋಗಿ ಬನ್ನಿ, ನೀವು ಬಂದ ನಂತರ ಏನಾದರೂ ಮಾಡಿ ಅವನನ್ನು ಕಳಿಸಿದ್ರೆ ಆಯಿತು ಅಂತ ಹೇಳಲು ವಿದ್ಯೆ ಹಾಗೂ ಹರ್ಷ, ಸರಿ ಅಮ್ಮ, ನಾವು ನಾಳೆ ಹೊರಡ್ತೀವಿ ಎಂದನು. ವಿದ್ಯಾ ಕೈ ತೊಳೆದು ಸ್ವಲ್ಪ ಹೊತ್ತು ರೂಮಿನಲ್ಲಿ ರೆಸ್ಟ್ ಮಾಡಿ
ಬರುವೆ, ಯಾಕೋ ಸ್ವಲ್ಪ ಸೊಂಟ ನೋವು ಎಂದು ನೆಪ ಮಾಡಿಕೊಂಡು ರೂಮ್ ಸೇರಿಕೊಂಡ್ರೆ ಹರ್ಷ ಕೂಡ ಅವಳನ್ನು ಹಿಂಬಾಲಿಸ್ದ. ಹೇಮಾ ಅವರು ಇವಳ ಕೈಯಲ್ಲಿ ಕೆಲಸ ಮಾಡಿಸೋದು ಬಹಳ ಕಷ್ಟ ಇದೆ, ಬಹಳ ಸೋಮಾರಿಯಾಗಿ ಬೆಳೆದಿದ್ದಾಳೆ ಎಂದು ಮನಸ್ಸಲ್ಲಿ ಅಂದ್ಕೊಂಡ್ರು. ವಿದ್ಯಾ ಮತ್ತು ಹರ್ಷ ಇಬ್ಬರು ಕೂಡ ರೂಮಿಗೆ ಸೇರಿಕೊಂಡಿದ್ದು ಕಂಡು ಮೀರಾ ಹಾಗೂ ರೂಪ ಮುಖ ನೋಡಲು ಅವರೊಂದಿಗೆ ನಗುತ್ತಾ ಮಧ್ಯಾಹ್ನದ ಅಡುಗೆಗೆ ಏನು ಮಾಡಬೇಕು ಎಂದು ಯೋಚಿಸ್ತಾ ಇದ್ದರು. ನಗು ಮುಖ ಕಂಡು ನನ್ನ ಪುಟ್ಟ ಇವಳ ಕುತ್ತಿಗೆಗೆ ತಾಳೆ ಕಟ್ಟಿ ಮದುವೆ ಮಾಡಿಕೊಂಡು ಈ ಹುಡುಗಿ ಜೀವನ ಹಾಳು ಮಾಡಿದ ಅನಿಸ್ತಾ ಇದೆ. ನನ್ನ ಮಗ ಕೆಟ್ಟವನಲ್ಲ, ಅವನ ಮನವು ಮಗುವಿನಂತೆ, ನೋಡೋಕೆ ಮಾತ್ರ ಶುದ್ಧ ವರಟ, ದೊಡ್ಡ ದುರಹಂಕಾರಿ. ಅವನ ಜೀವನದಲ್ಲಿ ನಡೆದ ಕೆಲವು ಘಟನೆಗಳಿಂದ ಅವನು ಹೀಗಾಗಿರೋದು. ಆದಷ್ಟು ಬೇಗ ಅದೆಲ್ಲ ಮರೆತು ಅವನು ಕೂಡ ಎಲ್ಲರಂತೆ ಅವನ ಹೆಂಡತಿ ಅವನ ಮಕ್ಕಳು ಎಂದು ಬಾಳುವಂತೆ ಆದರೆ ಸಾಕು ಎಂದು ತುಂಬಿದ ಕಣ್ಣುಗಳನ್ನು ಒರೆಸಿಕೊಂಡ್ರು. ಮೀರಾ ಬಳಿಗೆ ಬಂದ ಹೇಮಾ ಅವರು ಮಗಳೇ ಬಾ ಇಲ್ಲಿ ಎಂದು ಕರೆಯಲು ನಗುತ್ತಾ ಅವರ ಬಳಿಗೆ ಬಂದ ಮೀರಾ ಕೈ ಹಿಡಿದು ಹೇಮಾ ತಮ್ಮ ರೂಮಿಗೆ ಕರ್ಕೊಂಡು ಹೋದ್ರು. ಅವರ ಬೆಡ್ ಮೇಲೆ ಕೂರಿಸಿ ನಿನ್ನ ಹತ್ರ ಕೆಲವೊಂದು ವಿಷಯಗಳನ್ನು ಹೇಳಬೇಕು ಪುಟ್ಟ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಎಂದು ಅವಳ ಮುಖವನ್ನು ನೋಡಲು ಅಮ್ಮ ನಾನು ಕೂಡ ಕೆಲವೊಂದು ವಿಷಯಗಳನ್ನು ನಿಮ್ಮ ಬಳಿ ಕೇಳಬೇಕು ಎಂದು ತಲೆ ತಗ್ಗಿಸಿ ಹೇಳಲು ಕೇಳು, ಅದಕ್ಕೆ ಯಾಕೆ ಇಷ್ಟೊಂದು ಹಿಂಜರಿಕೆ ಎಂದು ಅವಳ ಭುಜದ ಮೇಲೆ ಕೈ ಇಡಲು ಅಮ್ಮ ಅದು ನಿಮ್ಮ ಮಗ ಯಾಕೆ ಹೆಣ್ಣು ಮಕ್ಕಳನ್ನು ದ್ವೇಷಿಸ್ತಾರೆ ಎಂದು ಹೇಮಾ ಅವರ ಮುಖವನ್ನು ನೋಡಲು ಅದನ್ನೇ ನಾನು ನಿನ್ನ ಹತ್ರ ಮಾತನಾಡಲು ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ. ಈ ಕತೆ ಮುಂದುವರಿಯುವುದು ಎಜೆ ಜೀವನದಲ್ಲಿ ಏನಾಗಿದೆ ಎಂದು ಮುಂದಿನ ಭಾಗದಲ್ಲಿ ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಈ ಕತೆ ಓದುತ್ತಿರುವ ನಿಮ್ಮೆಲ್ಲರಿಗೂ ಹಾಗೂ ಕೇಳುತ್ತಿರುವವರಿಗೂ ಧನ್ಯವಾದಗಳು. ಅಕ್ಷರಗಳಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ.